ಹಿಂದೂ ಕಾಲೇಜಿನ ವಿದ್ಯಾರ್ಥಿನಿ ನೇಹಾ ಅವರ ಕೊಲೆಯನ್ನ ಒಬ್ಬ ಮುಸಲ್ಮಾನ್ ಮಾಡಿರೋದು ತೀರಾ ಖಂಡನೀಯ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಿಂದೂ ಸಮಾಜಕ್ಕೆ ಯಾವುದೇ ರಕ್ಷಣೆ ಇಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳ ಮಧ್ಯೆ ಈ ಹುಬ್ಬಳ್ಳಿಯ ನೇಹಾ ಪ್ರಕರಣ ಕೂಡ ಸೇರಿತು. ಹಾಡು ಹಗಲಿನಲ್ಲಿ ಕಾಲೇಜಿನ ಪ್ರಿಮಿಸಸ್ ಒಳಗೆ ನುಗ್ಗಿ ಕಾಲೇಜ್ ವಿದ್ಯಾರ್ಥಿಯರನ್ನ ಕೊಲೆ ಮಾಡಷ್ಟು ಬಂಡ ಧೈರ್ಯ ಈ ಮುಸಲ್ಮಾನ್ ಗೂಂಡಾ ಯುವಕರುಗಳು ಬಂದಿರೋದು ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ನೀತಿಯಿಂದ ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ನಿಮ್ಮ ಬೇಜವಾಬ್ದಾರಿ ಹೇಳಿಕೆಗಳು ಕೂಡ ಇಡೀ ರಾಜ್ಯದ ಜನರಿಗೆ ನೋವಾಗಿದೆ. ಒಂದ್ ಕಡೆ ನಮ್ಮ ಮನೆ ಮಗಳನ್ನ ಕಳ್ಕೊಂಡಂತ ನೋವು ತಗೊಂಡ್ಬಿಡತ್ತಲ್ಲ ಒಂದ್ಸರಿ ಅದನ್ನ ನೇಹಾ ಕಳ್ಕೊಂಡಂತ ನೋವು, ಮತ್ತೊಂದು ಕಡೆ ಈ ರೀತಿ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಕೊಡ್ತಾ ಇರೋಂಥ ಹೇಳಿಕೆಗಳು, ಅದು ಲವ್ ಜಹಾದಿ ಅಲ್ಲ, ಅದು ಖಾಸಗಿ, ಈ ರೀತಿ ಹೇಳಿಕೆಗಳು ನೀವು ಕೊಟ್ಟು ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡ್ತಿದ್ದೀರಿ, ನೋವುಂಟು ಮಾಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳ ಜವಾಬ್ದಾರಿ ಅಲ್ಲ ಇದು. ಮತ್ತೊಂದು ಕಡೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕ ಸುರ್ಜೇವಾಲಾ ಹೇಳ್ತಾರೆ,